ನನ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನಿವತ್ತು ಡಿಫ್ರೆಂಟಾಗಿ ಇರುವಂಥ ಒಂದು ಜಾಕ್ ಫ್ರೂಟ್ ಹೋಳ್ಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಹಲಸಿನಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ಟೈಮಲ್ಲಿ ಹಲಸಿನಹಣ್ಣಿನಿಂದ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಎಲ್ಲರೂ ನಾರ್ಮಲಾಗಿ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಖಾರ ಒಬ್ಬಟ್ಟು ಈ ಥರ ಎಲ್ಲ ಮಾಡ್ತಾಯಿರ್ತೀವಿ. ಆದರೆ ಇದು ಹಣ್ಣು ಬಳಸಿ ಮಾಡುವಂಥ ಒಂದು ಒಬ್ಬಟ್ಟಿದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ನೋಡಬೇಕು ತಿಂದು ನೀವು. ಸ್ವರ್ಗಕ್ಕೆ ಮೂರೇ ಗೇಣು ಆ ರೀತಿ ಟೇಸ್ಟ್ ಇರುತ್ತೆ ಮಾತ್ರ. ಬನ್ನಿ ನಾನು ಈ ಒಬ್ಬಟ್ಟಿಗೆ ಏನೇನು ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ಅಂತ. ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇವಾಗ ನಾವು ಮೊದಲನೇದಾಗಿ ನಾನಿಲ್ಲಿ ಅರ್ಧ ಬೌಲು ಚಿರೋಟಿ ರವೆ, ಅರ್ಧ ಬೌಲು ಮೈದಾ ತೊಗೊಂಡಿದ್ದೀನಿ ನಾನಿಲ್ಲಿ. ಆ ಮೈದಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹೂರಣನ ಕಲಿಸ್ಕೊಬೇಕು. ನಾವು ಒಬ್ಬಟ್ಟಿಗೆ, ಕಾಯಿ ಒಬ್ಬಟ್ಟಿಗೆ ಎಲ್ಲ ಹೇಗೆ ಹೂರಣನ ನಾವು ತಯಾರಿಸ್ಕೊತೀವೋ ಆ ರೀತಿಯೇ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ತಯಾರಿಸ್ಕೋಬೇಕು. ಈ ಕನಕಕ್ಕೆ ವೀಕ್ಷಕರೇ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾವೆಷ್ಟು ಆಯಿಲ್ನ ಉಪಯೋಗಿಸ್ತೀವೋ ಅಷ್ಟು ಈಸಿಯಾಗಿ ಬಟ್ರು ಮಾಡೋ ಥರ ಕನಕ ರೆಡಿಯಾಗುತ್ತೆ. ಬನ್ನಿ ಇಲ್ಲಿ ನಾವು ಜಾಕ್ ಫ್ರೂಟು ಒಂದು 10 ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ, ಒಂದು 1/4 ಸ್ಪೂನಷ್ಟು. ನಾನು ಇದನ್ನು ರುಬ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಮತ್ತು ಇಲ್ಲಿ ನಾನು ಒಂದು 3 ಸ್ಪೂನಷ್ಟು ನಾನು ರವೆ ತೊಗೊಂಡಿದ್ದೀನಿ. ನಾನು ಮಾಮೂಲಿ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ತೊಗೊಂಡು ಸ್ವಲ್ಪ ಹುರ್ಕೊತಿದ್ದೀನಿ. ನಾನಿಲ್ಲಿ ಬೆಲ್ಲನ ಒಂದು 4 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೆಲ್ಲ ಇನ್ನೂ ಹೆಚ್ಚು ಬೇಕು ಅಂತಂದರೆ ಹಾಕೋಬೋದು. ಬೆಲ್ಲದಿಂದ ಹೆಚ್ಚು ಕಮ್ಮಿ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ವೀಕ್ಷಕರೇ, ನೀವು ಎಷ್ಟಾದರೂ ಹಾಕೋಬೋದು ಆರಾಮ್ಸೆ. ಬೆಲ್ಲ ಏನು ಪಾಕ ತಗೊಳ್ಳೋದೇನು ಬೇಡ ವೀಕ್ಷಕರೇ, ಸ್ವಲ್ಪ ಇದು ಕರಗಿದ್ರೆ ಸಾಕು ಬೆಲ್ಲ. ಅದನ್ನು ನಾವು ಇಲ್ಲಿ ಸೋದಿಸ್ಕೋಬೇಕು. ಅದರಲ್ಲಿ ಏನಾದರೂ ಕಲ್ಲಿರುತ್ತಲ್ವ, ಅದರಿಂದ ಅದು ಸೋದಿಸ್ಕೊಂಡಾದ ತಕ್ಷಣ ನಾನು ಆ ಬಾಣಲಿನ ಅದನ್ನೇ ಮತ್ತೆ ವಾಶ್ ಮಾಡಿಕೊಂಡು ಅದನ್ನೇ ಹಾಕ್ಕೊತಾ ಇದ್ದೀನಿ. ಬನ್ನಿ ಇವಾಗ ನಾವು ಜಾಕ್ ಫ್ರೂಟ್ ಏನು ಆಡಿಸ್ಕೊಂಡಿದ್ವಿ ನಾವು ಜಾರಲ್ಲಿ, ಅದನ್ನು ತಗೊಬಂದು ಮತ್ತು ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗೆಲ್ಲ ಬೇಯಿಸ್ಕೋಬೇಕು. ಆನಂತರ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಂಗೆ ಎಲ್ಲನೂ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಇದು ಮಾಡಿಕೊಂಡು, ಆನಂತರ ನೀವು ಏನು ರವೆನ ಹುರಿದಿಟ್ಕೊಂಡಿದ್ರೋ ಆ ರವೆನ ಒಂದು ಸ್ಪೂನು, 1-2 ಸ್ಪೂನು ನಿಮ್ಗೆ ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಏನಾದರೂ ತೆಳುವಾಗಿದೆ, ಇನ್ನು ಸ್ವಲ್ಪ ಬೇಕು ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ರವೆ ಹಾಕ್ಕೊಳ್ಳಿ. ಬೇಕಾದರೆ ಮೊದಲೇ ನೀವು ಜಾಸ್ತಿ ರವೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆನಂತರ ಸ್ವಲ್ಪನೇ ಹಾಕ್ಕೋಬೋದು, ಏನು ತೊಂದರೆ ಆಗೋಲ್ಲ. ಸ್ವಲ್ಪ ಹಾಕ್ಕೊಂಡು ಹಂಗೆ ಒಲೆ ಮೇಲೆ ಈ ಥರ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಅದೇ ಗಟ್ಟಿಯಾಗುತ್ತೆ. ಬೇಕು ಅಂತ ಅನಿಸಿದ್ರೆ, ತೆಳುವಾಗಿದೆ ಅಂತ ಅನಿಸಿದ್ರೆ ಮಾತ್ರ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಬೇಡ ಅಂದರೆ ಪರವಾಗಿಲ್ಲ, ಅದು ಆರೋದ್ಮೇಲೂ ಗಟ್ಟಿ ಬರುತ್ತೆ ಅದು ಹೂರಣ. ನೋಡಿ ಇವಾಗ ನಾನು ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಇಲ್ಲಿ ಸ್ವಲ್ಪ ಆಚೆ ಈಚೆ ಆದರೆ ಏನೂ ತೊಂದರೆ ಆಗೋಲ್ಲ, ನೀವೇನೂ ತೊಂದರೆ ತೊಗೋಬೇಡಿ. ನೋಡಿ ನಾನು ಹೂರಣ ಎಲ್ಲ ಮಾಡಿಟ್ಕೊಂಡಾಗಿದೆ. ಹಾಗೆ ಇದು ನಾದ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲನೂ ಇಟ್ಟು. ಈಗ ಕನಕನೂ ರೆಡಿಯಾಗಿದೆ. ಬನ್ನಿ ಇವಾಗ ಒಬ್ಬಟ್ಟು ಹೂರಣನ ನಾವು ಕನಕನ ಎಲ್ಲನೂ ಜೊತೆಗೆ ಹಾಕ್ಕೊಂಡು ಒಬ್ಬಟ್ಟು ತಟ್ಕೊಳ್ಳೋಣ. ನಾನು ಇಲ್ಲಿ ಒಂದು ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೋಬೋದು. ಇಲ್ಲ ಅಂತಂದರೆ ನೀವು ಅರ್ಧ kg 1 kg ಪೇಪರ್ ರೇಷನ್ ಕೊಡ್ತಾರಲ್ಲ ಆ ಥರ ಪೇಪರ್ನ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ತೆಳುವಾಗಿ ಬರುತ್ತೆ ಅಂತೇಳಿ. ಬನ್ನಿ ಇವಾಗ ನಾನು ಇಷ್ಟು ತೆಳುವಾಗಿ ತಟ್ಕೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಆಯಿಲು ತುಪ್ಪ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ತವದ ಮೇಲೆ ಸ್ವಲ್ಪ ಆಯಿಲು ತುಪ್ಪ ಎಲ್ಲನೂ ಹಾಕ್ಕೊಂಡು, ನಾವು ತುಪ್ಪ ಎಷ್ಟು ಬಳಸ್ತೀವೋ ಅಷ್ಟು ಒಳ್ಳೆಯದು. ಇದಕ್ಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಪ್ಪಕ್ಕೂ ಮತ್ತು ಜಾಕ್ ಫ್ರೂಟ್ಗೂ. ಬನ್ನಿ ಇವಾಗ ನಾನು ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊತೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊದಲನೇ ಒಬ್ಬಟ್ಟು ಸ್ವಲ್ಪ ತವ ಕಾದಿರಲಿಲ್ಲ, ಅದರಿಂದ ಸ್ವಲ್ಪ ಒಂಚೂರು ಹೊಡೆದೋಯ್ತು. ಆಮೇಲೆ ಆನಂತರ ಎಲ್ಲ ಚೆನ್ನಾಗಿ ಬಂದು ಮಾತ್ರ. ಯಾವಾಗೂ ನಾವು ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು, ಖಾರ ಒಬ್ಬಟ್ಟು ಈ ಥರದ್ದೆಲ್ಲ ಮಾಡಿ ತಿಂತಾ ಇರ್ತೀವಿ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಲಸಿನ ಸೀಸನ್ ಆಗಿರೋದ್ರಿಂದ ಈ ಥರ ಒಬ್ಬಟ್ಟು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮಾತ್ರ. ಬೇಳೆ ಒಬ್ಬಟ್ಟಿಗೆ, ಕಾಯಿ ಒಬ್ಬಟ್ಟಿಗಿನ್ನ ಇನ್ನೂ ಹೇರಳವಾಗಿರುವಂಥ ರುಚಿ ಇದು. ತುಂಬ ಟೇಸ್ಟ್ ಇರುತ್ತೆ ಮಾತ್ರ. ನಾನು ನೋಡಿ ಇಲ್ಲಿ ಹಾಗೆ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ವೀಕ್ಷಕರೇ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ನಾನು ಹಾಕುವಂಥ ವೀಡಿಯೋ ಎಲ್ಲ ನಿಮಗೆ ಮೊದಲೇ ನೋಡ್ಬೋದು ನೀವು. ಹಾಗೆ ಬನ್ನಿ ನಾನಿಲ್ಲಿ ಒಬ್ಬಟ್ಟನ್ನು ತಟ್ಟೋದನ್ನು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಒಂದು ಅರ್ಧ kg 1 kg ರೇಷನ್ ತತ್ತೀವಲ್ಲ ಆ ಪೇಪರ್ನ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅದಿಲ್ಲ ಅಂತಂದರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನೂ ಬಳಸ್ಬೋದು. ನಾನು ಬಟರ್ ಪೇಪರ್ ಇಲ್ಲವಾದ ಕಾರಣಕ್ಕೆ ನಾನು ಅರ್ಧ kg 1 kg ರೇಷನ್ ತತ್ತೀವಲ್ಲ ಆ ಪೇಪರ್ನೇ ತೆಳುವಾಗಿರುತ್ತೆ, ಅದು ನಮಗೆ ಊಟ ತಟ್ಟೋದಕ್ಕೆ ಅಂತೇಳಿ ನಾನು ಅದನ್ನೇ ಬಳಸಿದ್ದೀನಿ. ನೋಡಿ ನಾನು ಭಟ್ರುಗಳು ಯಾವಾಗೂ ಕಾಯಿ ಒಬ್ಬಟ್ಟನ್ನ ಎಷ್ಟು ತೆಳುವಾಗಿ ತಟ್ಟಿರ್ತಾರೆ ನೋಡಿರ್ತೀವಿ, ನಾವು ಫಂಕ್ಷನ್ನೆಲ್ಲ ತಿಂದಿರ್ತೀವಲ್ವ. ಆ ರೀತಿ ನಾನು ಇಲ್ಲಿ ನಿಮಗೆ ಹೇಗೆ ತಟ್ಟೋದು ಅಂತ ನಾನು
ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಎಲ್ಲನೂ ಚೆನ್ನಾಗಿ ಹೂರಣ ಎಲ್ಲನೂ ಚೆನ್ನಾಗಿ ಈ ಥರ ಮಿದಿಸ್ಕೊಂಡು ಎಕ್ಸ್ಟ್ರಾ ಹೂರಣ ಇದ್ದರೆ ಅದನ್ನು ತೆಗೆದುಬಿಡಿ ನೀವು. ಈ ಥರ ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡ್ಮೇಲೆ ನಾವು ಏನು ಮಡಚಿರ್ತೀವೋ ಆ ಹೂರಣನ ಕೆಳಗಡೆ ಗ್ಯಾಸ್ ಸಿಗುವಂಗೆ ಮಾಡ್ಕೋಬೇಕು ನೀವು. ಅದನ್ನು ಸ್ವಲ್ಪ ಕೆಳಗಡೆಗೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಳ್ಳಿ ನೀವು ಕವರ್ ಮೇಲೆ. ಅದನ್ನೆಲ್ಲ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹೂರಣದ ಮೇಲೆ ಹಿಟ್ಟಿನ ಮೇಲೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮೇಲ್ಗಡೆ ಹಾಕ್ತೀವಲ್ಲ ಆ ಪೇಪರ್ಗೆ ಕಚ್ಚಬಾರ್ದು ಅಂತ. ನಾವು ಆಯಿಲ್ ಹಾಕೋದೇನೆ ಹಾಕಿದಾಗ ಮೇಲ್ಗಡೆ ಪೇಪರ್ಗೆಲ್ಲ ಕಚ್ಕೊಬಿಡುತ್ತೆ, ಅದು ನಾವು ತೆಗೆದಾಗ ನೀಟಾಗಿ ಬರಲ್ಲ ಅದು. ಅದರಿಂದ ನೋಡಿ ಈ ರೀತಿ ನೀಟಾಗಿ ಎಲ್ಲ ಪೇಪರ್ ಹಾಕ್ಬಿಟ್ರೆ ನೀವು ಒಬ್ಬಟ್ಟು ಯಾರು ತಟ್ಟಿಗೆ ಬರಲ್ಲ ಅವ್ರಿಗೂ ಕೂಡ ತಟ್ಟಿಗೆ ಬರುತ್ತೆ. ಆ ರೀತಿ ತಟ್ಬೋದು ಇದನ್ನು. ಒಬ್ಬಟ್ಟು ತಟ್ಟೋಕೆ ಬರದೇ ಇರೋರು ಕೂಡ ಈ ಥರ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಆರಾಮಾಗಿ ಒಬ್ಬಟ್ಟು ತಟ್ಬೋದು. ಎಲ್ಲರೂ ಚೆನ್ನಾಗಿ ಕಲಿತ್ಕೋಬೋದು ಇದನ್ನು ಈ ಥರ ಪೇಪರ್ ಹಾಕ್ಕೊಂಡ್ರೆ. ನೋಡಿ ಈ ರೀತಿ ಎಷ್ಟು ತೆಳುವಾಗಿ ಬರ್ತಿದೆ ಅಂತ. ನಾವು ಭಟ್ರು ಹೇಗೆ ಮಾಡ್ತಾರೋ ಅದೇ ರೀತಿ ನಾನು ತೆಳುವಾಗಿ ತಟ್ತಾಯಿದ್ದೀನಿ ನೋಡಿ. ಇಲ್ಲಿ ಮೇಲ್ಗಡೆ ಕೆಳಗಡೆ ಇದು ಕೆಳಗಡೆ ಟೇಬಲ್ ಮೇಲೆ ಇರೋದು ಕಾಣಿಸ್ತಿದೆ ನನಗೆ ಅಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೆಳುವ ಹಾಗೆ, ಈರುಳ್ಳಿ ಸಿಪ್ಪೆ ಥರ ಅಂತಾರಲ್ಲ ಹಾಗೆ. ಈ ರೀತಿ ತಟ್ಕೊಂಡ್ರೆ ಆರಾಮಾಗಿ ನೀವು ತಟ್ಕೊಬೋದು. ನೋಡಿ ಇವಾಗ ಪೇಪರ್ ತೆಗಿತೀನಿ ನಾನು. ಪೇಪರ್ಗೂ ಸ್ವಲ್ಪ ಕಚ್ಚಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕೈ ಮೇಲೆ ಹಾಕ್ಕೊಂಡ್ರೆ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರ್ತಿದೆ ಅಂತ. ಈ ರೀತಿ ತಟ್ಕೊಂಡ್ರೆ ಕಲಿದೇ ಇರೋರು ಕೂಡ ಕಲಿಬೋದು. ನಾನು ಕೂಡ ವೀಕ್ಷಕರೇ ಇದೇ ಮೊದಲನೇ ಬಾರಿಗೆ ನಾನು ಜಾಕ್ ಫ್ರೂಟ್ ಒಬ್ಬಟ್ಟನ್ನ ಮಾಡ್ತಾ ಇರೋದು. ನನಗೆ ಮೊದಲನೇ ಬಾರಿ ಮಾಡ್ತಾನೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಆರಾಮಾಗಿ ಎಲ್ಲರೂ ಮಾಡ್ಬೋದು ಅಂತಲೇ ಅರ್ಥ. ತುಂಬ ರುಚಿ ಇತ್ತು. ನಾನು ತಿಂದಿರೋದು ಇದೇ ಮೊದಲನೇ ಬಾರಿಗೆ ನಾನು ಜಾಕ್ ಫ್ರೂಟ್ ಒಬ್ಬಟ್ಟನ್ನ ತಿಂದಿರೋದು. ತುಂಬ ಚೆನ್ನಾಗಿ ಬಂದಿತ್ತು. ಹೇಳ್ಕೊಳಕ್ಕಾಗಲ್ಲ ಅಷ್ಟು ರುಚಿ ಇತ್ತು. ಸ್ವರ್ಗಕ್ಕೆ ಮೂರೇ ಗೇಣು ಅಂತ. ತುಂಬ ರುಚಿ ಇತ್ತು. ಮಾಡಿ ನೋಡಿ ಒಂದು ಸಲ ನೀವು ಹೇಗೆ ಬರುತ್ತೆ ಅಂತ ನನಗೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ನನ್ನ ವೀಡಿಯೋನ ನೀವು ಇವಾಗ ಇದೇ ರೀತಿ ವಾಚ್ ಮಾಡಿದ್ರೆ ನನಗೂ ಮತ್ತೆ ವೀಡಿಯೋ ಹಾಕಬೇಕು ಅಂತ ತುಂಬ ಖುಷಿಯಿಂದ ನಾನು ವೀಡಿಯೋನ ಮಾಡಾಕ್ಬೋದು. ವೀಡಿಯೋ ಮಾಡೋದು ಅಂದರೆ ತುಂಬ ಕಷ್ಟ ಇದೆ ವೀಕ್ಷಕರೇ. ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಎಡಿಟ್ ಮಾಡಬೇಕು ಮತ್ತು ವೀಡಿಯೋ ಮಾಡಬೇಕು, ತುಂಬ ತೊಂದರೆ ಕಷ್ಟ ಇದೆ. ಅದರಿಂದ ನೀವು ನೋಡಿಲ್ಲ ಅಂತಂದರೆ ನಮಗಿದ್ದದ್ದು ಬೇಜಾರಾಗ್ಬಿಡುತ್ತೆ. ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ, ನನ್ನ ವೀಡಿಯೋನ ದಯವಿಟ್ಟು ನೋಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೋಡಿ ಸ್ವಲ್ಪ ಟಚ್ ಮಾಡಿದ ತಕ್ಷಣವೇ ಅದು ಮುರ್ಕೊಬಂದ್ಬಿಡುತ್ತೆ ನೋಡಿ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿತ್ತು ರುಚಿ ಮಾತ್ರ. ಒಂದು ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತ. ನಾನು ಆಗಲೇ ಹೇಳ್ದಾಗೆ ನಾನು ಇದೇ ಮೊದಲನೇ ಬಾರಿ ನಾನು ಮಾಡಿರೋದು ಈ ಒಬ್ಬಟ್ಟನ್ನು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಅಷ್ಟು ರುಚಿಯಾಗಿ ಬಂದಿತ್ತು ನೋಡಿ. ಇಲ್ಲಿ ನಾನು ಒಂದು ಒಬ್ಬಟ್ಟನ್ನು ನಾನು ಕಿತ್ತು ತೋರಿಸ್ತೀನಿ. ಅದು ಎಷ್ಟು ಚೆನ್ನಾಗಿ ಈಸಿಯಾಗಿ ಕಟ್ಟಾಗ್ತಿದೆ ಅಂತೆ. ನಾವು ಇಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ಆ ಕನಕಕ್ಕೆ ಅದು ನೀಟಾಗಿ ಎಲ್ಲಿ ನಾವು ಕಟ್ ಮಾಡ್ತೀವೋ ಅಲ್ಲೇ ಅದು ಕಟ್ಟಾಗುತ್ತೆ. ಎಳೆ ಥರ ನಾವು ಮೈದಾ ಹಿಟ್ಟು ಹಾಕಿದ್ರೆ, ಬರೀ ಮೈದಾ ಹಿಟ್ಟು ಹಾಕಿದ್ರೆ ಎಳೆ ಥರ ಬರುತ್ತೆ. ನಾವು ಚಿರೋಟಿ ರವೆ ಹಾಕೋದ್ರಿಂದ ಈ ಥರ ನೀಟಾಗಿ ಕಟ್ಟಾಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ ಮಾತ್ರ. ನೋಡಿ ನಾನು ಒಳಗಡೆ ಎಷ್ಟು ಚೆನ್ನಾಗಿ ತೆಳುವಾಗಿದೆ. ಹೂರಣನೇ ಇಲ್ಲ ಆದರೂ ಏನು ರುಚಿ ಇರುತ್ತೆ ಅಂತ ಅನ್ಕೋಬೋದು ನೀವು. ಇದು ತುಂಬ ರುಚಿ ಇರುತ್ತೆ. ಯಾಕಂದರೆ ಜಾಕ್ ಫ್ರೂಟು ಮತ್ತು ತುಪ್ಪ ಬೆಲ್ಲ ಸೇರಿದ್ರೋದ್ರಿಂದ ತುಂಬ ರುಚಿ ಇರುತ್ತೆ. ಅವು ಮೂರು ಸೇರಿದ್ರೆ ಒಳ್ಳೆ ಕಾಂಬಿನೇಷನ್ ಮಾತ್ರ. ತುಪ್ಪ ಬೆಲ್ಲ ಹಾಗೆ ಹಲಸಿನ ಹಣ್ಣು ತುಂಬ ರುಚಿ ಇರುತ್ತೆ. ನೋಡಿ ಎಷ್ಟು ತೆಳುವಾಗಿದೆ ಅಂತ ಅಂದರೆ ಅಷ್ಟು ತೆಳುವಾಗಿದೆ. ಅದರಲ್ಲೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇಷ್ಟು ತೆಳುವಾಗಿರೋದ್ರಿಂದನೇ. ತಿಂದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.